ಕ್ಷೇತ್ರ ಯಾವ್ದಾರು ಇದ್ರೆ ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕು ಶಿರೋಳ ಗ್ರಾಮದೊಳಗೆ ಇಡೀ ರಾಜ್ಯದೊಳಗಡೆ ನಾನು ಅಂತ ಕರ್ನಾಟಕ ಸರ್ಕಾರ ಅಳಗಾಡಿಸಿದಂಥ ಯಾವುದೇ ಸಂಘ ಇತ್ತಂದ್ರೆ ಅದು ರೈತ ಸಂಘ. ಇಲ್ಲಿ ನಮ್ಮ ರೈತ ಸಂಘದ ಪ್ರಮುಖರು ಇಲ್ಲಿ ಸ್ವಲ್ಪ ಖಾಸಗೀಕರಣ ಅಂತೇಳಿ ಒಂದು ಸರ್ಕಾರ ಒಂದು ಏನೋ ರೂಲ್ಸ್ ಮಾಡಾಕತ್ತೈತೆ. ಅದ್ರ ಬದಲ ಇಲ್ಲಿ ಮುಧೋಳ KB ಒಳಗೆ ಮುಖ್ಯ ಹಾಕಿದ್ರು. ಅವರು ರೈತ ಮುಖಂಡರು ಏನು ಮಾತಾಡ್ತಾರೋ ಕೇಳೋಣ ಬನ್ನಿ. ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ನೇತೃತ್ವದೊಳಗೆ ಏನು ಒಂದು ಸರ್ಕಾರ, ಕರ್ನಾಟಕ ರಾಜ್ಯ ಸರ್ಕಾರ ವಿದ್ಯುತ್ ಖಾಸಗೀಕರಣ ಮಾಡೋಕ್ಕೇನು ಹೊರಡುತ್ತೆ, ಅದ್ರ ವಿರುದ್ಧವಾಗಿ ಎಲ್ಲ ಕಡೆ ಹೋರಾಟ ಮಾಡಾಕತ್ತಿ. ಯಾಕಂದ್ರೆ ಖಾಸಗೀಕರಣ ಮಾಡಿದ್ರೆ ಅವರು ಎಷ್ಟರ ಮಟ್ಟಿಗೆ ರೈತರಿಗೆ ಪುಕ್ಕಟ್ಟ ಕರೆಂಟ ಕೊಡುವಂಥ ಸಾಧ್ಯತೆ ಇರೋಂಗಿಲ್ಲ. ಈಗ ರೈತರು ಬೆಳೆದಂಥ ಮಾಲ ಸರಿಯಾದಂಥ ರೇಟ್ ಇಲ್ಲ. ಅದಕ್ಕೆ ಇವತ್ತು ರೈತರ ಬೇಕಾಬಿಟ್ಟಿ ಕರೆಂಟ್ ಕೊಡುವಂಥದ್ದು ಕೆಲಸದೊಳಗೆ ಇವತ್ತು ರೈತರು ಕರೆಂಟಿನ ಬದಲು ಭಾಳ ಕಂಗಾಲಾಗಿದ್ದಾರೆ. ಅದಕ್ಕೆ ತೀರಾ ಇನ್ನೂ ಖಾಸಗೀಕರಣ ಮಾಡಿದ್ರೆ ಅವರು ಒಂದು ಹಿಡಿತು ಸಾಗಿಸ್ತಾರೆ ಅನ್ನೋಂಥ ವಿಚಾರದೊಳಗೆ ನಾವು ಖಾಸಗೀಕರಣ ಮಾಡಬಾರ್ದು ಅಂತಕ್ಕಂಥದ್ದು ವಿಚಾರದೊಳಗೆ ನಾವು ಇವತ್ತು ಹೋರಾಟ ಮಾಡಾಕ್ತೇವೆ. ದಯವಿಟ್ಟು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀವಿ. ಇವತ್ತು ನೀವು ನಿಭಾಯಿಸ್ಬೇಕು. ಈ ರೈತರ ಸಮಸ್ಯೆಗಳು ಏನಾರು ಬಂದರೂ ನಿಭಾಯಿಸಕ್ಕೆ ನಿಮಗೆ ಓಟ್ ಹಾಕಿ ಪಾರ್ಲಿಮೆಂಟಿಗೆ ಮತ್ತು ವಿಧಾನಸೌಧಕ್ಕೆ ಕಳಿಸಿವು. ಮತ್ತು ಇವನ್ನೆಲ್ಲ ಪದೇ ಪದೇ ನೀವು ಖಾಸಗೀಕರಣ ಮಾಡ್ಕೊತವಾದ್ರೆ ನಿಮ್ದು ಏನು ಕೆಲಸ ಐತೆ ಅಂತ ಕೇಳ್ತಾರೆ. ಎಲ್ಲನೂ ನೀವು ಖಾಸಗೀಕರಣ ಮಾಡೋದಾದ್ರೆ ನೀವು ಅಲ್ಲಿ ಹೋಗುವಂಥ ಏನು ಕೊಳೆ ಮೇಲೆ ಅಂತಕ್ಕಂಥ ವಿಷಯ ಈ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ, ಮಂತ್ರಿಗಳಿಗೆ ನಾವು ಎಚ್ಚರಿಕೆ ಕೊಡಾಕ್ತೇವೆ. ಅದಕ್ಕೆ ದಯವಿಟ್ಟು ರಾಜ್ಯದ ಮುಖ್ಯಮಂತ್ರಿ ಇರಲಿ, ದೇಶದ ಪ್ರಧಾನಮಂತ್ರಿ ಇರಲಿ, ರೈತರನ್ನ ಏನಾರ ನೀವು ಶೋಷಣೆ ಮಾಡೋಕೆ ಹೋದ್ರೆ, ರೈತರನ್ನ ಏನಾರ ನೀವು ಅಲಕ್ಷ್ಯ ಮಾಡೋಕೆ ಹೋದ್ರೆ ನಿಮ್ಮ ಕುರ್ಚಿ ಖಾಲಿ ಮಾಡ್ಬೇಕಂತಕ್ಕಂಥದ್ದು ಸ್ಪಷ್ಟವಾಗಿ ಎಚ್ಚರಿಕೆ ಕೊಡ್ತೇವೆ. ರೈತರ ಬದಲು ಗೌರವ ಇರಬೇಕು ಈ ಸರ್ಕಾರಕ್ಕೆ ಅಂತಕ್ಕಂಥದ್ದು. ಇವತ್ತು ಹಳ್ಳಿಗಳಿರ್ತಕ್ಕಂಥ ಈ ದೇಶ ನಡೆಯುವಂಥದ್ದು ಯಾರ್ಲಿಂತ ನಡೀತೈತೆ ಅಂದ್ರೆ ಈ ರಾಜ್ಯದ ರೈತರ್ಲಿಂತ ಈ ದೇಶ ನಡೆದೈತಿ. ಈ ದೇಶದ ಎಲ್ಲ ನಾಗರಿಕರಿಗೆ ಅನ್ನ ಹಾಕುವಂಥವ್ರು ಯಾರಿದ್ರೆ ಅದು ಮುಖ್ಯ ರೈತರು ಅಂತಕ್ಕಂಥದ್ದು. ರೈತರ ಬದಲು ಯಾರು ನೀವು ಅಲಕ್ಷ್ಯ ಮಾಡಿದ್ದ ಕರೆ ಆದ್ರೆ ನಡೆಯಂಗಿಲ್ಲ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಖಾಸಗೀಕರಣ ಕೊಡೋದು ನಿಲ್ಲಿಸ್ಬೇಕಂತಕ್ಕಂಥದ್ದು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀವಿ. ಏನು ಗೊತ್ತಾಗಿಲ್ಲ, ಬೋರ್ ಹೊಡಿತೀರಾ, ಮೋಟರ್ ಬಿಡ್ತೀರಾ, ಕರೆಂಟ್ ಚಾಲು ಮಾಡ್ತೀರಿ, ನೋಡಿ ಲೈನ್ ಹೋಗಿರ್ತೀವಿ ಏನು ಮೊಬೈಲ್ನಾಗ ಏನು ಹೊರಟು ಮಾಡಕ್ಕಾಗಲ್ಲ ಕೇಳ್ತೀರಿ. ಯಾರು ಅವ್ರು ರೈತ ಸಂಘದವರು ಅಲ್ಲೇ ಕುಂದಿರ್ತ, ನೀವು ಬರಂಗಿಲ್ಲ. ಏನು ಹಾಕಿ ನೀವು ಏನೋ ಮಾಡೋದ ಅಂತಾರೆ. ಹೆಂಗೂ ಬರ್ತಾರೆ ಲೈನ್ ಕೂತಿರ್ತಾರಲ್ಲೇ. ನೀವು ಹಿಂಗೆ ಕುಂಡ್ರಿಸೋಲಾಗೆ ಕಾರ್ಯ ಹೆಂಗೆ ಮಾಡ್ಯಾರಂದ್ರೆ